ಕಾರ್ಮಿಕ ಕೋಡ್ಗಳನ್ನು ರದ್ದು ಮಾಡಿ ಬಿಎಂಎಲ್ ಕೆಲಸ ಮಾಡ್ತಿರೋ ನಾನ್ ಪರ್ಮನೆಂಟ್ ವರ್ಕರ್ಸ್ಗೆ ಸಂಬಳ ಹೆಚ್ಚಿಸಿ ಬಿಎಂಎಲ್ ಕೆಲಸ ಮಾಡ್ತಿರೋ ನಾನ್ ಪರ್ಮನೆಂಟ್ ವರ್ಕರ್ಗೆ ಸಂಬಳವನ್ನು ಹೆಚ್ಚಿಸಿ ಬಿಎಂಎಲ್ ಕೆಲಸ ಮಾಡ್ತಿರೋ ನಾನ್ ಪರ್ಮನೆಂಟ್ ವರ್ಕರ್ಸ್ ಅನ್ನು ಪರ್ಮನೆಂಟ್ ಮಾಡಿ ಬಿಎಂಎಲ್ ಕೆಲಸ ಮಾಡ್ತಿರೋ ನಾನ್ ಪರ್ಮನೆಂಟ್ ವರ್ಕರ್ಸ್ ಅನ್ನು ಪರ್ಮನೆಂಟ್ ಮಾಡಿ ಸಿಐಟಿಯು ಜಿಂದಾಬಾದ್ ಸಿಐಟಿಯು ಜಿಂದಾಬಾದ್ ಸಿಐಟಿಯು ಜಿಂದಾಬಾದ್ ಜೆಸಿಟಿಯು ಜಿಂದಾಬಾದ್ ಜೆಸಿಟಿಯು ಜಿಂದಾಬಾದ್ ಜುಲೈ 9 ನಡೆದಿರುವ ಕೈಗಾರಿಕಾ ಮುಷ್ಕರ ಯಶಸ್ವಿಯಾಗಲಿ ದೇಶವ್ಯಾಪಿ ನಡೆದಿರುವ ಕೈಗಾರಿಕಾ ಮುಷ್ಕರ ಯಶಸ್ವಿಯಾಗಲಿ ನಾಲ್ಕು ಕಾರ್ಮಿಕ ಕೋಡ್ಗಳನ್ನು ರದ್ದು ಮಾಡಿ ನಾಲ್ಕು ಬೇಡವೇ ಬೇಡ ಖಾಸಗೀಕರಣ ಬೇಡವೇ ಬೇಡ ಅಂಗನವಾಡಿ ಕೃಷಿ ಗ್ರಾಮ ಪಂಚಾಯತ್ ಮಾಡಲೇಬೇಕು ಅಂಗನವಾಡಿ ಕೃಷಿ ಗ್ರಾಮ ಪಂಚಾಯತ್ ನೌಕರರ ಕನಿಷ್ಠ ವೇತನ 36,000 ನಿಗದಿ ಮಾಡಿ ಅಂಗನವಾಡಿ ಕೃಷಿ ಗ್ರಾಮ ಪಂಚಾಯತ್ ನೌಕರರ ಕನಿಷ್ಠ ವೇತನ 36,000 ನಿಗದಿ ಮಾಡಿ ಎಲ್ಲ ಸ್ಕೀಮ್ ವರ್ಕರ್ಸ್ಗೆ ಅದನ್ನು ಕೊಡಲೇಬೇಕು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಜಿಂದಾಬಾದ್ ಜಿಂದಾಬಾದ್ ಸಿಐಟಿಯು ಜಿಂದಾಬಾದ್ 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 ಸಿಐಟಿಯು ಜಿಂದಾಬಾದ್ ಮಾಡಲೇಬೇಕು ಕಾಯಂ ಮಾತಿ ಮಾಡಲೇಬೇಕು ಗುಜರಾತ್ ಹೈಕೋರ್ಟ್ ತೀರ್ಮಾನದ ಪ್ರಕಾರ ಕಾಯಂ ಮಾತಿ ಮಾಡಲೇಬೇಕು ಜಿಂದಾಬಾದ್ ಜಿಂದಾಬಾದ್ ಸಿಐಟಿಯು ಜಿಂದಾಬಾದ್ 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 ಸಿಐಟಿಯು ಜಿಂದಾಬಾದ್ 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 ಸಿಐಟಿಯು ಜಿಂದಾಬಾದ್ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರಿಗೆ 26,000 ಕನಿಷ್ಠ ವೇತನ ಬೇಕೇ ಬೇಕು ಜಿಂದಾಬಾದ್ ಜಿಂದಾಬಾದ್ ಸಿಐಟಿಯು ಜಿಂದಾಬಾದ್ ಸಿಐಟಿಯು ಜಿಂದಾಬಾದ್ 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 ಸಿಐಟಿಯು ಜಿಂದಾಬಾದ್ ಪೋಷಣ್ ಟ್ರ್ಯಾಕರ್ ಅಲ್ಲಿ ಎಫ್ಆರ್ಎಸ್ ಮಾಡಲು ತಾಂತ್ರಿಕ ದೋಷಗಳನ್ನು ಸರಿಪಡಿಸಲೇಬೇಕು ಪೋಷಣ್ ಟ್ರ್ಯಾಕರ್ ನಲ್ಲಿ ಎಫ್ಆರ್ಎಸ್ ಮಾಡಲು ತಾಂತ್ರಿಕ ದೋಷಗಳನ್ನು ಸರಿಪಡಿಸಲೇಬೇಕು ಅಂಗನವಾಡಿ ಕೇಂದ್ರಗಳಿಗೆ ವೈಫೈ ಕನೆಕ್ಷನ್ ಕೊಡಲೇಬೇಕು ಅಂಗನವಾಡಿ ಕೇಂದ್ರಗಳಿಗೆ ವೈಫೈ ಕನೆಕ್ಷನ್ ಕೊಡಲೇಬೇಕು ಕನಿಷ್ಠ ವೇತನ 26,000 ಅಂಗನವಾಡಿ ಕಾರ್ಯಕರ್ತ ಸಹಾಯಕರಿಗೆ ಮಾಡಲೇಬೇಕು ಕನಿಷ್ಠ ವೇತನ ಮಾಡಲೇಬೇಕು ಜಿಂದಾಬಾದ್ ಜಿಂದಾಬಾದ್ ಸಿಐಟಿಯು ಜಿಂದಾಬಾದ್ 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 ಸಿಐಟಿಯು ಜಿಂದಾಬಾದ್ ಗುಜರಾತ್ ಹೈಕೋರ್ಟ್ ತೀರ್ಮಾನದ ಪ್ರಕಾರ ಕಾಯಂ ಮಾತಿ ಮಾಡಲೇಬೇಕು ಅಳವಡಿಸುವ ಎಫ್ಐಆರ್ ಹಾಕುವ ಇರುವ ತಂತ್ರ ದೋಷಗಳು ಸರಿಪಡಿಸಬೇಕು. ಐಡಿಎಸ್ ಯೋಜನೆಯಲ್ಲಿ ಅನ್ನದಾನ ಹೆಚ್ಚಿಸಬೇಕು. 26,000 ಕನಿಷ್ಠ ವೇತನ ಹಾಗೂ ಮಾಸಿಕ ಪಿಂಚಣಿ 10,000 ಕೊಡಬೇಕು. ಟಿಎಚ್ಆರ್ ಮೂಲಕ ಫಲಾನುಭವಿಗಳು ಪೋಷಣ್ ಟ್ರ್ಯಾಕರ್ನಲ್ಲಿ ಕೆಲಸಗಳಲ್ಲಿ ಅಂಗನವಾಡಿ ನೌಕರರಿಗೆ ತೊಂದರೆ ಮಾಡಬಾರದು. 29 ಕಾರ್ಮಿಕ ಕಾನೂನುಗಳನ್ನು ರದ್ದು ಮಾಡಿ ಹೊಸದಾಗಿ ತಂದಿರುವ 4 ಸ್ನೇಹಿತಗಳನ್ನು ರದ್ದು ಮಾಡಿಸಬೇಕು. ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ನೌಕರರನ್ನು ಕಾಯಂ ಮಾಡಬೇಕು. 2011ರಿಂದ 2011ರಿಂದ ನಿವೃತ್ತಿಯಾದ ಎಲ್ಲ ಕಾರ್ಯಕರ್ತ ಸಹಾಯಕರಿಗೆ ಗ್ರಾಚ್ಯುಟಿ ನೀಡಬೇಕು.
ಈಗಾಗಲೇ ಬಿಡುಗಡೆ ಆದವರಿಗೆ ಗ್ರ್ಯಾಚ್ಯುಟಿ ಲೆಕ್ಕಾಚಾರ ಪ್ರಕಾರ ನೀಡದೆ ಸಾವಿರಾರು ರೂಗಳನ್ನು ಕಡಿತ ಆಗಿರುವುದರಿಂದ ವಾಪಸ್ ನೀಡಬೇಕು. ಗ್ರ್ಯಾಚ್ಯುಟಿ ಹಣ ಬಿಡುಗಡೆ ಮಾಡುವವರಿಗೆ ಸರಿಯಾದ ಕ್ರಮದಲ್ಲಿ ಲೆಕ್ಕ ಹಾಕಿ ನೀಡಬೇಕು. ಅರ್ಜಿ ಸಲ್ಲಿಸಿರುವ 45 ದಿನಗಳೊಳಗೆ ಕಾರ್ಮಿಕ ಸಂಘಗಳ ಕಡ್ಡಾಯ ನೋಂದಣಿ ಹಾಗೂ ಮಾನ್ಯತೆ ನೀಡಬೇಕೆಂದು ILO ಸಮಾನ ವೇತನ C87 ಮತ್ತು C98 ನಿಯಮಗಳನ್ನು ಕೇಂದ್ರ ಸರ್ಕಾರ ಅನುಮೋದಿಸಬೇಕು. ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು. ಆಹಾರ, ಔಷಧಿಗಳು, ಕೃಷಿ ಸಾಮಗ್ರಿ ಮುಂತಾದ ಅಗತ್ಯ ವಸ್ತುಗಳ ಮೇಲೆ GST ತೆಗೆಯಬೇಕು. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಮೇಲಿನ ಕೇಂದ್ರೀಯ ಅಬಕಾರಿ ಸೂಕ್ತ ಇಳಿಸಬೇಕು. ಸಾರ್ವಜನಿಕ ವಿತರಣೆ ವ್ಯವಸ್ಥೆಯನ್ನು ಸಾರ್ವತ್ರಿಕಗೊಳಿಸಲು ಆಹಾರ ಭದ್ರತೆಯನ್ನು ಖಚಿತಪಡಿಸಬೇಕು. ಸಾರ್ವಜನಿಕ ಉಮ್ಮೆಯ ನಿಗಮ ಮತ್ತು ಇಲಾಖೆಯ ಖಾಸಗಿಯನ್ನು ರಾಷ್ಟ್ರೀಯ ಎಲ್ಲ ಕಟ್ಟಡ ಕಾರ್ಮಿಕರು ಮತ್ತು ಗ್ರಾಮ ಪಂಚಾಯಿತಿ ಅಂಗನವಾಡಿ ಆಶಾ ಕಾರ್ಯಕರ್ತರು ಎಲ್ಲ ಸಂಘಟನೆಗಳಿಗೆ ನಮಸ್ಕಾರ. ಈ 10ನೇ ತಾರೀಕು ಇರುವ ಮುಷ್ಕರ ಜುಲೈ 9ನೇ ತಾರೀಕು ಬಂದಿದೆ. ಈ ಮುಷ್ಕರಕ್ಕೆ KGF ತಾಲೂಕು ಎಲ್ಲ ಸಂಘಟನೆಗಳು ಸೇರಿ ಈ ಮುಷ್ಕರ ಯಶಸ್ವಿ ಮಾಡಿ ಕೆಂಪು ಜೆಂಡಾವನ್ನು ಮೇಲಕ್ಕೆ ಏರಿಸಲಂತ ಹೇಳ್ತಾ ಎಲ್ಲ ಬಂಧುಗಳೇ ಈ ಕೆಂಪು ಜೆಂಡಕ್ಕೆ ಎಲ್ಲರೂ ಇದು ಮಾಡಿ ಯಶಸ್ವಿ ಮಾಡಬೇಕು ಅಂತ ಈ 2 ಮಾತು ಮಾತಾಡಿಕೊಂಡಿದ್ದಕ್ಕೆ ಎಲ್ರಿಗೂ ನಮಸ್ಕಾರ. ಮುಷ್ಕರಕ್ಕೆ ದೇಶಾದ್ಯಂತ ನಡೆಯುತ್ತಿರುವ ಜುಲೈ 9ರ ಮುಷ್ಕರಕ್ಕೆ ದೇಶಾದ್ಯಂತ ಜುಲೈ 9ರ ನಡೆಯುತ್ತಿರುವ ಮುಷ್ಕರಕ್ಕೆ CITU ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ರೈತರು ಎಲ್ಲರನ್ನ ಹೋಗಿ ದೊಡ್ಡ ದೊಡ್ಡ ಬಂಡವಾಳ ಸ್ಟೈಲ್ ಕಾರ್ಪೊರೇಟ್ ಹತ್ರ ಅಡುಗೆ ಮಾಡೋ ತರ ಬಂದಿದೆ. ಈ ಪರಿಸ್ಥಿತಿನಲ್ಲಿ ನಮ್ಮ KGF ಅಂದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಿರುವ ಒಂದು ದೇಶ, ಇದು ಸಿಟಿ. ಇಲ್ಲಿ ಚಿನ್ನದ ಉತ್ಪಾದನೆ ಮಾಡಿದ್ದಾರೆ. ಈ ಮೊನ್ನೆ ಪೇಪರ್ ಮತ್ತು ಬೇರೆ ಕಡೆ ಪ್ರಿಂಟ್ ಇಂದ ಒಂದು ಇದಿದೆ, ಸೋಷಿಯಲ್ ಮೀಡಿಯಾ ಇದೆ, ಅದರಲ್ಲಿ ಬಂದಿದೆ. ಈಗ BGML ಮತ್ತು ಓಪನ್ ಮಾಡ್ತಾರೆ. ಈ ಸೈನಾನ್ ಮಣ್ಣಿನಲ್ಲಿ 25,000 ಕೋಟಿಯಿಂದ 30,000 ಕೋಟಿ ರೂಪಾಯಿ ವರೆಗೆ ಇರುತ್ತೆ. ಆ ಕೋಟಿ ಚಿನ್ನ ತೆಗಿಬೇಕಂದ್ರೆ ಈಗ ಸರ್ಕಾರ ರೆಡಿ ಮಾಡಿದ್ದಾರೆ ಅಂತ. ಈ ಚಿನ್ನ ತೆಗೊಳ್ಳುವಾಗ ಅವಾಗಿಂದ ಕಾರ್ಮಿಕರು ಹೇಳಿದ್ದಾರೆ, CIT ಹೇಳಿದೆ, BGML ಅದು ಮುಚ್ಚೋದು ಸರಿ ಇಲ್ಲ, ಇಲ್ಲಿ ಚಿನ್ನ ಇದೆ, ಸರಿಯಾಗಿ ಅಲ್ಲಿ ಕೆಲಸ ಮಾಡಬೇಕಂತ ಹೇಳಿದೆ, ಮಾಡಿಲ್ಲ. ಈಗ ಏನ್ ಮಾಡ್ತಾರೆ, ಆ ಚಿನ್ನದ ಯಾರಿಗೆ ಹೋಗುತ್ತೆ? ಅದು ಆ ಸೈನನ್ ಮಣ್ಣಿಂದ ಚಿನ್ನ ತಗೊಳ್ಳುವಾಗ ಈಗ ಚಿನ್ನ ಬೆಲೆ ಎಷ್ಟು ಇದೆ? ಈಗ ಸುಮಾರು 8,000ರಿಂದ 10,000 ರೂಪಾಯಿ, 1 ಗ್ರಾಮ್ 10,000 ರೂಪಾಯಿ. ಅವಾಗ ಚಿನ್ನದ ಗಣಿ ಮುಚ್ಚುವಾಗ 300 ರೂಪಾಯಿ ಇತ್ತು, 250ರಿಂದ 300 ರೂಪಾಯಿ ಇತ್ತು. ಸೊ ಈಗ ಯಾರು ಕೊಡ್ತಾರ? ಇದು ಸರ್ಕಾರ ನಡೆಸ್ತಾರ, ಇಲ್ಲ ಅದಾನಿ ಕೊಡ್ತಾರ, ಇಲ್ಲ ಬೇರೆ ಯಾರು ಕೊಡ್ತಾರ? ನೀವು ಯಾಕಂದ್ರೆ ಮೋದಿ ಸರ್ಕಾರ ಬಂದ ಮೇಲೆ ಏರ್ಪೋರ್ಟ್ ಅದಾನಿ ಕೊಟ್ಟಿದ್ದಾರೆ, ಪೋರ್ಟ್ ಅಂಡ್ ಡಾಕ್ ಅದಾನಿ ಕೊಟ್ಟಿದ್ದಾರೆ, ವಿದ್ಯುತ್ ಕರೆಂಟ್ ಅದಾನಿ ಕೊಟ್ಟಿದ್ದಾರೆ, ಹಲವಾರು ಕಡೆ ಇರುವ ಪಬ್ಲಿಕ್ ಸೆಕ್ಟರ್ ಆಯಿಲ್ ಅಂಡ್ ಗ್ಯಾಸ್ ಅದಾನಿ ಕೊಟ್ಟಿದ್ದಾರೆ. ಅದೇ ತರ ಇದು ಅವ್ರು ಕೊಡ್ತಾರ? ಯಾರು ಕೊಡ್ತಾರ? ಅದೇ ನಡೆಸುವಾಗ ಇಲ್ಲಿರುವ BGML ವರ್ಕರ್ ಅವ್ರ ಕುಟುಂಬ ಈಗ ನಾಶ ಆಗಿದ್ದಾರೆ. 25 ವರ್ಷ ಮುಚ್ಚಿದ ಮೇಲೆ ಯಾರೋ ಮಾತಾಡೋದು ಹೇಳಿದ್ರು, ಇಲ್ಲಿ ಎಜುಕೇಶನ್ ಮೋಸವಾಗಿ ಹೋಗಿದೆ ಅಂತ ಮಾತಾಡ. ಈಗ ಏನಾಗಿದೆ, KGF ನಲ್ಲಿ ಎಜುಕೇಶನ್ ಸಿಸ್ಟಮ್ ಕೊಲಾಪ್ಸ್ ಆಗಿದೆ. ಇನ್ನೊಂದು ನೋಡ್ಬೇಕಂದ್ರೆ ಅವ್ರಿಗಿರುವ ಮನೆ ಕೊಡಬೇಕು, ಅವ್ರ ಹಕ್ಕು ಕೊಡಬೇಕು. ಕೋರ್ಟ್ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ಹೈಕೋರ್ಟ್ ಹೇಳಿದೆ, ಎಲ್ಲಾನು ಹೇಳಿದ್ದಾರೆ. ಮಂತ್ರಿ ಬಂದು ಪ್ರಾಮಿಸ್ ಮಾಡಿ ಹೋಗ್ತಾರೆ, ಯಾರನ್ನು ಇಲ್ಲಂತ ಹೇಳಿಲ್ಲ. ಇದುವರೆಗೆ ಅದೇ ಮಾಡಿಲ್ಲ, ಮಾಡಲೇಬೇಕು. ಇನ್ನೊಂದು ಮುಖ್ಯವಾಗಿ ಬರೋದು ನಮ್ಮ ಬೆಮ್ಮೆಲ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಕಾಂಟ್ರಾಕ್ಟ್ ವರ್ಕರ್, ಅವರು 26 ದಿವಸ ಹೋರಾಟ ಮಾಡಿದ್ದಾರೆ. ಏನಕ್ಕೆ ಹೋರಾಟ ಮಾಡಿದರೆ? ನಮ್ದು ಹಕ್ಕುಗಳನ್ನು ಕೊಡಿ, ಬೇಡಿಕೆಗಳನ್ನು ನೆರವೇರಿಸಿ ಅಂತ ಕೇಳಿದ್ದಾರೆ. ಹೋರಾಟ ಮಾಡಿದ ಮೇಲೆ ಅವ್ರಿಗೂ ಮಾತುಕತೆ ಮಾಡಕ್ಕೆ ಒಂದು ಅವಕಾಶ ಬಂದಿದೆ. ಕಾಂಟ್ರಾಕ್ಟ್ ಲೇಬರರ್ ಮಾತುಕತೆ ಮಾಡಕ್ಕೆ ಇದುವರೆಗೆ 8-10 ಸಲ ಮಾತಾಡಿದ್ದಾರೆ.
10 ಸಲ ಮಾತಾಡಿದ್ರೆ ಕೂಡ ಪಿಚ್ಚೆ ಹಾಕುತ್ತಾರ 5 ರೂಪಾಯಿ 10 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಏನಯ್ಯ ಅವರು ನಿಮ್ಮ ಪಾಕೆಟಿಂದ ಕೊಡಿ ಅಂತ ಹೇಳ್ತಾರ, ಇಲ್ಲ ಬೇರೆ ಕಡೆಯಿಂದ ಕೊಡಿ ಅಂತ ಕೇಳ್ತಾರ? ಅವ್ರು ಕೇಳೋದು ನಾವು ಇಲ್ಲಿ ದುಡಿತೀವಿ, ಬೆಂಬಲ ಕಾರ್ಖಾನೆ, ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆ, ನಮ್ಮ ದೇಶ ಕಾರ್ಖಾನೆ, ನಂದು ಇದು, ನಮ್ಮ ಊರದು ಇದು, ನಾವು ದುಡಿದ್ರೆ ಮಾತ್ರ ಬೆಂಬಲ ಇರುತ್ತೆ, ಅದಕ್ಕೆ ನಾವು ಕೆಲಸ ಮಾಡ್ತೀವಿ, ಅದಕ್ಕೇನು ನಮಗೆ ಬೆಲೆ ಕೊಡಬೇಕು, ಬೆಲೆ ತರ ನಮ್ಗೆ ಒಳ್ಳೆ ವೇಜ್ ರಿವಿಷನ್, ಕರೆಕ್ಟ್ ಆಗಿ ವೇಜ್ ರಿವಿಷನ್ ಕೊಡಿ ಅಂತ ಕೇಳ್ತಾರೆ. ವೇಜ್ ರಿವಿಷನ್ ಕೊಡ್ತಾ ಇಲ್ಲ. ಸೊ ಈಗ ನಾವು ಈ ಮೂಲಕ ಮ್ಯಾನೇಜ್ಮೆಂಟ್ ಕೇಳ್ತೀವಿ, ಇಮಿಡಿಯೇಟ್ ಆಗಿ ಅವರು ವೇಜ್ ರಿವಿಷನ್ ಸೆಟಲ್ ಮಾಡಲೇಬೇಕು. ಏನು RLC ರೀಜನಲ್ ಲೇಬರ್ ಕಮಿಷನರ್ ಅಂಡ್ ಕನ್ಸಲೇಷನ್ ಆಫೀಸರ್ ಅವರು ಹೇಳಿದ್ರೆ ಕೂಡ ಇವ್ರು ಕೇಳಕ್ಕೆ ತಯಾರಿಲ್ಲ. ಇದು ಒಂದು ಪರಿಸ್ಥಿತಿ ಇದೆ. ಇನ್ನೊಂದು, ನಮ್ಮ ಊರಿನಲ್ಲಿ ಹೊಸ ಕಾರ್ಖಾನೆ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳ್ತಾರೆ. ಬೆಂಬಲ್ನಲ್ಲಿರುವ 980 ಏಕರ್ಸ್ ಆಫ್ ಲ್ಯಾಂಡ್ ಈಗ ಅವರು ತಗೊಂಡಿದ್ದಾರೆ. ಯಾರು? ನಮ್ಮ ರಾಜ್ಯ ಸರ್ಕಾರ ತಗೊಂಡಿದ್ದಾರೆ. ಅಲ್ಲಿ ಇಂಡಸ್ಟ್ರಿಯಲ್ ಬರುತ್ತೆ ಅಂತ ಬೋರ್ಡ್ ಎಲ್ಲ ದೊಡ್ಡ ದೊಡ್ಡದಾಗಿ ಹಾಕಿದ್ದಾರೆ. ಯಾವ ಇಂಡಸ್ಟ್ರಿ ಬರುತ್ತೆ? ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಹೇಳ್ತಾರೆ, ಬಟ್ ಏನು ಮಾಡಿಲ್ಲ. ಈಗ ದೇವನಲ್ಲಿ ಅಲ್ಲಿ ಹೋದ್ರೆ ಚಂದ್ರಾಯಪಟ್ಟಣ ಅಂತ ಊರಿದೆ, 13 ಗ್ರಾಮದಲ್ಲಿ ಇರುವ ರೈತರು ಅಲ್ಲಿ ಒಳ್ಳೆ ಕೃಷಿ ಮಾಡ್ತಾ ಇದ್ರು. ಆ ಕೃಷಿ ಮೂಲಕ ಅವರು ಜೀವನ ನಡೆಸ್ತಾ ಇದ್ರು ಸುಮಾರು ವರ್ಷದಿಂದ. ಈಗ ಸರ್ಕಾರ ಭೂಮಿ ಕೊಡಿ ಅಂತ ತಗೊಳ್ತಾರೆ. ಏನಕ್ಕೆ? ಏರೋಸ್ಪೇಸ್ ಮಾಡೋಕ್ಕೆ ಅವ್ರು ತಗೊಳ್ತಾ ಇದ್ದಾರೆ. ನಾವು ಏನು ಹೊಸ ಕಾರ್ಖಾನೆ ಇಲ್ಲ ನ್ಯೂ ಟೆಕ್ನಾಲಜಿ ಬರೆಗೂ ವಿರೋಧ ಅಲ್ಲ, ಬಟ್ ಅಲ್ಲಿರುವ ರೈತರು ಬದುಕ್ತಾರೆ ಆ ಭೂಮಿ ಇಟ್ಕೊಂಡು. ಅದು ಯಾಕೆ ತಗೊಳ್ತಾರೆ? KGF ನಲ್ಲಿ ಸಾವಿರಾರು ಏಕರ್ ಭೂಮಿ ಇದೆ, ಸರ್ಕಾರ ಭೂಮಿನೇ ಇದೆ. ಇಲ್ಲಿ ಬಂದು ಕಟ್ಟಯ್ಯ ನೀವು. ದೇವನಹಳ್ಳಿಗೆ KGFಗೆ ಎಷ್ಟು ದೂರ ಇದೆ? ಬೆಂಗಳೂರಿಗೆ KGFಗೆ ಎಷ್ಟು ದೂರ ಇದೆ? ಬೆಂಗಳೂರಿಗೆ ಚೆನ್ನೈಗೆ ಎಷ್ಟು ದೂರ ಇದೆ? ಇದು ಒಂದು ಸೆಂಟರ್ ಹಬ್ ಆಗಿ ಬಂದಿದೆ, ಎಲ್ಲ ಕನೆಕ್ಟಿವಿಟಿ ಇದೆ. ಇಲ್ಲಿ ಮಾಡ ಅಂದ್ರೆ ಅದು ಮಾತಾಡಲ್ಲ. ಅದರಿಂದ ನಾವು ಕೇಳೋದು, ಈ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಒಳ್ಳೆ ಸಂಬಳ ಕೊಡಬೇಕು, ಯೂತ್ಸ್ಗೆ ಕೆಲಸ ಕೊಡಬೇಕು. ಇಂಥ ಒಂದು ಹಲವಾರು ಬೇಡಿಕೆಗಳಿಟ್ಟು ಇಡೀ ಇಂಡಿಯಾನಲ್ಲಿ ಎಲ್ಲ ಸಂಘಟನೆಗಳು, ಅದು ಪೊಲಿಟಿಕಲ್ ಅಫಿಲಿಯೇಷನ್, ರಾಜಕೀಯ ಎಲ್ಲ ಬಿಟ್ಟು ಈಗ ಒಂದು ಹೋರಾಟ ಮಾಡಿದ್ದಾರೆ. ಈ ಹೋರಾಟದಲ್ಲಿ ನಾನು ಫಸ್ಟ್ ನಮ್ಮ BML ಕಾಂಟ್ರಾಕ್ಟ್ ವರ್ಕರ್ಸ್ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕಂದ್ರೆ ಇವತ್ತು ಅವರು ಮುಷ್ಕರದಲ್ಲಿ ಭಾಗವಹಿಸಿ ದೇ ಹ್ಯಾವ್ ಡನ್ ಅ ಟ್ರಮೆಂಡಸ್ ಸ್ಟ್ರೈಕ್. ಯಾರ ಕಾರ್ಮಿಕರು ಹೋಗ್ಲಿಲ್ಲ ಕೆಲಸಕ್ಕೆ, ನಾವು ಒಂದು ಹೋರಾಟ ಮಾಡ್ತೀವಿ. ಈ ಹೋರಾಟ ಮೂಲಕ ಏನೋ ಬದಲಾವಣೆ ಬಂದ್ರೆ ಅದು ಕಾರ್ಮಿಕರಿಗೆ ಸೇರುತ್ತೆ ಅಂತ ಅವರು ಮಾಡಿದ್ದಾರೆ. ಅದೇ ತರ ಇಲ್ಲಿ ಇನ್ನೊಂದು ನೋಡಿದ್ರೆ, ನಮ್ಮ ಹೆಣ್ಮಕ್ಳು ಅಂಗನವಾಡಿನಲ್ಲಿ ಕೆಲಸ ಮಾಡ್ತಾರೆ, ಸೇವೆ ಮಾಡ್ತಾರೆ. ಆ ಸೇವೆಗೆ ಒಂದು ಬೆಲೆ ಇಲ್ಲ. ಅವ್ರುಗಳು ಇವತ್ತು ಮುಷ್ಕರ ಮಾಡಿದ್ದಾರೆ, ಯಾರ ಕೆಲಸಕ್ಕೆ ಹೋಗಲಿಲ್ಲ, ಅವ್ರು ಬಂದಿದ್ದಾರೆ. ಅವರು ಕೂಡ ನಮ್ಮ CIT ಪರವಾಗಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಅದೇ ತರ ಗ್ರಾಮ ಪಂಚಾಯತ್ ಅವರು ನಮ್ಮ ತಾಲೂಕಿನಲ್ಲಿ ಎಲ್ಲ ನೀರು ಕೊಡೋರು ಅವರು ಒಂದು ಸೇವೆ ಮಾಡುವ ಗ್ರಾಮ ಪಂಚಾಯತ್ ನೌಕರು ಬಂದಿದ್ದಾರೆ. ಅವರು ಕೂಡ ನಾವು CIT ಪರವಾಗಿ ಅವ್ರಿಗೆ ಅಭಿನಂದನೆ ಮಾಡ್ತೀವಿ. ಮಾತ್ರ ಇಲ್ಲಿ KGF ನಲ್ಲಿ LIC ಇಲ್ಲ ಪಬ್ಲಿಕ್ ಸೆಕ್ಟರ್ ಇರುವ ಬೇರೆ ಬೇರೆ ಫೈನಾನ್ಷಿಯಲ್ ಸೆಕ್ಟರ್ಸ್ ಎಲ್ಲ ಮುಷ್ಕರ ಮಾಡಿದ್ದಾರೆ. ಅವರಿಗೆಲ್ಲ CIT ಅವರು ಏನೊಂದು ಅಭಿನಂದನೆ ಇದು ಟ್ರೀಟ್ ಮಾಡ್ತೀವಿ. ಅದರಿಂದ ಇವತ್ತು ಕೂಡ ಈ ಹೋರಾಟ ತುಂಬಾ ಯಶಸ್ವಿಯಾಗಿ ನಡೆದಿದೆ. ಇಲ್ಲಿ ಎಲ್ಲ ಬಂದಿದ್ದಾರೆ ಕಾಮ್ರೇಡ್ಸ್, ಹೆಣ್ಮಕ್ಳನ್ನೆಲ್ಲ ಬಂದು ಮಾಡಿದ್ದಾರೆ. ಒಳ್ಳೆ